Yeah, okay, students, you have learned in your previous class, you have learned about important features of the Egyptian civilization like economic condition, political condition, religion and social condition. In this class, we will study the literature and learning. Literature and learning, ಕಲೆ ಮತ್ತು ವಾಸ್ತುಶಿಲ್ಪ. Egyptians developed the pictographic writings. It is one of the earliest forms of writing. Egyptian writing is called hieroglyphics. Glyph means a sign. Hieroglyphs contains hundreds of signs. Some of them stand for complete words while other represent sounds. Papyrus was used for writing. ಅಂದರೆ ಈಜಿಪ್ಟಿಯನ್ ಡೆವಲಪ್ಡ್ ದ ಪಿಕ್ಟೋಗ್ರಫಿಕ್ ರೈಟಿಂಗ್ಸ್ ಅಂದರೆ ಚಿತ್ರಲಿಪಿಯನ್ನು ಅಭಿವೃದ್ಧಿಪಡಿಸಿದರು. ಈಜಿಪ್ಟಿಯನ್ ಕಾಲ ಚಿತ್ರಲಿಪಿ ಅಭಿವೃದ್ಧಿಯಾಗಿತ್ತು. ಈ ಚಿತ್ರಲಿಪಿ ಅನ್ನೋದು ಒನ್ ಆಫ್ ದ ಅರ್ಲಿಯೆಸ್ಟ್ ಫಾರ್ಮ್ಸ್ ಆಫ್ ರೈಟಿಂಗ್. Egyptian writing, note this point student, very important question. Egyptian writing is called hieroglyphics. I repeat, Egyptian writing is called hieroglyphics. ಈಜಿಪ್ಟಿಯನ್ನರ ಬರವಣಿಗೆಯನ್ನು ಹೈರೋಗ್ಲಿಫಿಕ್ಸ್ ಎಂಬುದಾಗಿ ಕರೀತಾರೆ. ವಾಟ್ ಈಸ್ ಹೈರೋಗ್ಲಿಫಿಕ್ಸ್? ಗ್ಲಿಪ್ ಮೀನ್ಸ್ ಅ ಸೈನ್. ಗ್ಲಿಪ್ ಮೀನ್ ಅ ಸೈನ್ ಅಂದರೆ ಗ್ಲಿಫ್ ಅಂದರೆ ಅರ್ಥ ಒಂದು ಏನು ಚಿಹ್ನೆ ಎಂಬುದಾಗಿ ಕರೆಯಲಾಗಿದೆ. ಅಂದರೆ ಇವರ ಒಂದು ಬರವಣಿಗೆ ಏನಾಗಿತ್ತು, ಈಜಿಪ್ಟಿಯನ್ನರ ಬರವಣಿಗೆ ಹಲವಾರು ಅಂದರೆ ಸುಮಾರು ಈಜಿಪ್ಟಿನ ನೂರಾರು ಚಿಹ್ನೆಗಳನ್ನು ಒಳಗೊಂಡಿರುವಂತಹ ಒಂದು ಬರವಣಿಗೆ. ಆ್ಯಂಡ್ ದೇ ರೋಟ್ ಮೆನಿ ಆಫ್ ದ ಇಂಪಾರ್ಟೆಂಟ್ ಬುಕ್ಸ್. ಪ್ಯಾಪಿರಸ್ ವಾಸ್ ಯೂಸ್ ಫಾರ್ ರೈಟಿಂಗ್ಸ್. ಅಂದರೆ ಅವರು ತಮ್ಮ ಬರವಣಿಗೆಯನ್ನು ಬರೆಯುವುದಕ್ಕೆ ಬಳಸಲಾಗ್ತದೆ ಸಾಧನ ಅಂತೇಳಿದರೆ ಪ್ಯಾಪಿರಸ್ ಅಂದರೆ ಇದೊಂದು ಮರದ ತೊಗಟೆ. ಅಂದರೆ ನಿಮ್ಗೆ ಗೊತ್ತಿರ್ಬೋದು ಪಾಮ್ ಲೀವ್ಸ್. ಹಿಂದಿನ ಕಾಲದಲ್ಲಿ ನಮ್ಮ ವೇದಗಳ ಕಾಲದಲ್ಲಿ ಎಲ್ಲ ಅಂದರೆ ಈ ಒಂದು ಸಾಹಿತಿಗಳು ಬರೆಯೋದಕ್ಕೆ ಏನನ್ನು ಬಳಸಿದ್ರು ಅಂತಂದರೆ ಪಾಮ್ ಲೀವ್ಸ್, ನಿಮ್ಗೆ ಗೊತ್ತಿರ್ಬೋದು, ತಾಳೆಗರಿಯನ್ನು ಬಳಸ್ತಿದ್ರು. ಅದು ಈಜಿಪ್ಟ್ನ ಕಾಲದಲ್ಲಿ ಪ್ಯಾಪಿರಸ್ ವಾಸ್ ಯೂಸ್ ಫಾರ್ ರೈಟಿಂಗ್ಸ್ ಅಂದರೆ ಬರವಣಿಗೆಗೆ ಅವರು ಪ್ಯಾಪಿರಸ್ ಎನ್ನುವ ಮರದ ತೊಗಟೆಯನ್ನು ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ದೇ ರೋಟ್ ಮೆನಿ ಆಫ್ ದ ಬುಕ್ಸ್. ಅಂದರೆ ಆಗಿನ ಕಾಲದಲ್ಲಿ ಹಲವಾರು ಸಾಹಿತಿಗಳಿದ್ದರು. ಈಜಿಪ್ಟ್ನ ಕಾಲದಲ್ಲಿ ಹಲವಾರು ಸಾಹಿತಿಗಳಿದ್ದರು. ಆ್ಯಂಡ್ ಸಮ್ ಆಫ್ ದೆಮ್, ದ ಮೋಸ್ಟ್ ಆಫ್ ದೆಮ್ ಬಿಲಾಂಗ್ಸ್ ಟು ದ ಪ್ರೀಸ್ಟ್ರಿ ಕ್ಲಾಸ್. ಈ ಸಾಹಿತಿಗಳು ಆರ್ ಇನ್ ದಿಸ್ ಸ್ಕಾಲರ್ಸ್ ಬಿಲಾಂಗ್ಸ್ ಟು ದ ಪ್ರೀಸ್ಟ್ರಿ ಕ್ಲಾಸ್. ಅಂದರೆ ಹೆಚ್ಚಿನವರು ಈ ಒಂದು ಪುರೋಹಿತ ವರ್ಗಕ್ಕೆ ಸೇರಿದವರಾಗಿರ್ತಾರೆ. ಹಾಗಿದ್ದರೆ ಈಜಿಪ್ಟ್ನ ಕಾಲದಲ್ಲಿ ಬರೆಯಲ್ಪಟ್ಟಂಥ ಪ್ರಮುಖವಾದ ಪುಸ್ತಕಗಳು ಯಾವುದು ಅಂತ ಹೇಳಿದ್ರೆ ದ ಇಂಪಾರ್ಟೆಂಟ್ ಬುಕ್ಸ್ ರಿಟನ್ ಬೈ ದ ಈಜಿಪ್ಟಿಯನ್ಸ್ ರೈಟರ್ಸ್. ಅಂದರೆ ಈಜಿಪ್ಟ್ನ ಬರಹಗಾರರಿಂದ ಬರೆಯಲ್ಪಟ್ಟ ಪುಸ್ತಕಗಳು ದ ಬುಕ್ ಆಫ್ ಡೆಡ್, ಕಾಫಿನ್ ಟೆಕ್ಸ್ಟ್. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ನೀವು ಪುಸ್ತಕದ ಹೆಸರು ಬರೆಯುವಾಗ ಹೀಗೇ ಬರೀಬೇಕು. ದ ಬುಕ್ ಆಫ್ ಡೆಡ್, ಕಾಫಿನ್ ಟೆಕ್ಸ್ಟ್, ದ ಸ್ಟೋರಿ ಆಫ್ ಶಿಪ್ ರೆಕ್ಡ್ ಸೇಲರ್, ದ ಟೇಲ್ ಟು ಅನೂಪ್ ಆ್ಯಂಡ್ ಬಿಟು ಆರ್ ದ ಇಂಪಾರ್ಟೆಂಟ್ ಬುಕ್ಸ್ ಡಿಸ್ಕವರ್ಡ್. ಇದೆಲ್ಲ ಆಗಿನ ಕಾಲದಲ್ಲಿ ಡಿಸ್ಕವರ್ ಆದಂತಹ ಪ್ರಮುಖವಾದಂತಹ ಪುಸ್ತಕಗಳು. ಆ್ಯಂಡ್ ಈಜಿಪ್ಟಿಯನ್ ಹ್ಯಾಡ್ ಎ fair knowledge of medicine, geometry, calendars, astronomy and mathematics. Most of the scholars, ಈಗಾಗಲೇ ಹೇಳಿದ ನಿಮಗೆ, most of the scholars they belong to the priestly class. The construction of huge pyramids proves beyond doubt that Egyptians had sound knowledge of geometry and arithmetic. They could measure the areas of triangles, rectangles, squares, circles, etc. They had clear idea about addition, subtraction and division, but they had no idea about multiplication. They were the first to develop the fraction system. ಅಂದರೆ ಈಜಿಪ್ಟಿಯನ್ನರ ಕಾಲದಲ್ಲಿ ಈಜಿಪ್ಟಿಯನ್ಗೆ ಯಾವೆಲ್ಲ ಜ್ಞಾನ ಇತ್ತು ಅಂತ ಹೇಳಿದ್ರೆ ರೇಖಾಗಣಿತ ಇರ್ಬೋದು, ಅಥವಾ ಖಗೋಳಶಾಸ್ತ್ರ ಇರ್ಬೋದು, ಗಣಿತಶಾಸ್ತ್ರ, ಪಂಚಾಂಗ, ಎಲ್ಲ ಒಂದು ಜ್ಞಾನ ಕೂಡ ಇತ್ತು. ಅಂದರೆ ಮೋಸ್ಟ್ ಆಫ್ ದ ಸ್ಕಾಲರ್ಸ್ ಅಂದರೆ ಹೆಚ್ಚಿನ ವಿದ್ವಾಂಸರು ಈ ಒಂದು ಪುರೋಹಿತ ವರ್ಗಕ್ಕೆ ಸೇರಿದವರಾಗಿರ್ತಾರೆ. ಇವರ ಕಾಲದಲ್ಲಿ, ಈಜಿಪ್ಟಿಯನ್ನರ ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ಈ ಪಿರಾಮಿಡ್ಗಳು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ ರೇಖಾಗಣಿತ ಮತ್ತು ಅಂಕಗಣಿತದ ಈಜಿಪ್ಟಿಯನ್ನರ ಒಂದು ಅಮೋಘ ಜ್ಞಾನವನ್ನು ತಿಳಿಸ್ತದೆ.
ಅಂದರೆ ಅವರಿಗಿದ್ದಂಥ ದ ಕನ್ಸ್ಟ್ರಕ್ಷನ್ಸ್ ಆಫ್ ಹ್ಯೂಜ್ ಪಿರಾಮಿಡ್ಸ್ ಪ್ರೂವ್ಸ್ ಬಿಯಾಂಡ್ ಡೌಟ್ ದ್ಯಾಟ್ ಈಜಿಪ್ಟಿಯನ್ಸ್ ಹ್ಯಾಡ್ ಸೌಂಡ್ ನಾಲೆಜ್ ಆಫ್ ಜಿಯೋಮೆಟ್ರಿ ಆ್ಯಂಡ್ ಅರ್ಥಮೆಟಿಕ್, ಅಂದರೆ ರೇಖಾಗಣಿತ ಮತ್ತು ಅಂಕಗಣಿತದಲ್ಲಿದ್ದಂಥ ಅವರ ಒಂದು ಜ್ಞಾನವನ್ನು ತಿಳಿಸಿದೆ. ಅಷ್ಟು ಮಾತ್ರವಲ್ಲ, ದೇ ಹ್ಯಾಡ್ ದ ನಾಲೆಜ್ ಆಫ್, ಅಂದರೆ ಅವ್ರಿಗೆ ಇನ್ನೂ ಯಾವೆಲ್ಲ ಜ್ಞಾನ ಇತ್ತು ಅಂದರೆ ದೇ ಕುಡ್ ಮೆಜರ್ ದ ಏರಿಯಾಸ್ ಆಫ್ ಟ್ರಯಾಂಗಲ್ಸ್, ರೆಕ್ಟ್ಯಾಂಗಲ್ಸ್, ಸ್ಕ್ವೇರ್ಸ್, ಸರ್ಕಲ್ಸ್ ಆ್ಯಂಡ್ ಎಕ್ಸೆಟ್ರಾ, ಅಂದರೆ ತ್ರಿಕೋನ, ಆಯತ, ಇವುಗಳೆಲ್ಲವುಗಳ ಅಳತೆಯನ್ನು ಅಳೆಯಬಲ್ಲಂಥ ಜ್ಞಾನ ಕೂಡ ಅವರಿಗಿತ್ತು. ಅಷ್ಟು ಮಾತ್ರವಲ್ಲದೆ ದೇ ಹ್ಯಾಡ್ ಕ್ಲಿಯರ್ ಐಡಿಯಾ ಅಬೌಟ್ ಎಡಿಷನ್, ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್, ಅಂದರೆ ಸಂಕಲನ, ವ್ಯವಕಲನ, ಭಾಗಾಕಾರ ಕೂಡ ಗೊತ್ತಿತ್ತು. ಬಟ್ ದೇ ಹ್ಯಾಡ್ ನೋ ಐಡಿಯಾ ಅಬೌಟ್ ಮಲ್ಟಿಪ್ಲಿಕೇಶನ್, ಆದರೆ ಅವರಿಗೆ ಗುಣಾಕಾರದ ಒಂದು ಜ್ಞಾನ ಮಾತ್ರ ಇರಲಿಲ್ಲ. ಅದಕ್ಕಿಂತ ಹೊರತಾಗಿ ಅವರಿಗಿದ್ದ ಇನ್ನೊಂದು ನಾಲೆಜ್ ನೋಡಿ, ದೇ ವ್ಯಾರ್ ದ ಫಸ್ಟ್ ಟು ಡೆವಲಪ್ ದ ಫ್ರ್ಯಾಕ್ಷನ್ ಸಿಸ್ಟಮ್, ಅಂದರೆ ದಶಮಾಂಶ ಪದ್ಧತಿಯನ್ನು ಅಭಿವೃದ್ಧಿಪಡಿಸುವವರಲ್ಲಿ ಇವರೇ ಮೊದಲಿಗರು ಎಂಬುದಾಗಿ ಹೇಳ್ಬೋದು. ದಶಮಾಂಶ ಪದ್ಧತಿ 0.12 ಎಂಬುದಾಗಿ ಹೇಳ್ತೇವಲ್ಲ, ಅದು ದಶಮಾಂಶ ಪದ್ಧತಿ. ಈ ದಶಮಾಂಶ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದ ಈಜಿಪ್ಟಿಯನ್ ಫಸ್ಟ್ ಟು ಡೆವಲಪ್ ದ ಫ್ರ್ಯಾಕ್ಷನ್ ಸಿಸ್ಟಮ್ ಆ್ಯಂಡ್ ದೇ ಮೇಡ್ ಕ್ಲಿಯರ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಸ್ಟಾರ್ಸ್ ಆ್ಯಂಡ್ ಪ್ಲಾನೆಟ್ಸ್. Their calendar was based on sun. It is known as the solar calendar. They developed the calendar of 365 days with 12 months in a year, of 30 days in each month. And they divided the year into 3 seasons for 4 months each. Rising and receding of 9 stood for the first season. Second season, cultivation and growing of the plants, and the third season, harvest season. ಅಂದರೆ ಈಜಿಪ್ಟಿಯನ್ನರಿಗೆ ನಕ್ಷತ್ರಗಳು ಮತ್ತು ಗ್ರಹಗಳ ಒಂದು ಅಂತರ, ಇವುಗಳು ಸ್ಪಷ್ಟವಾಗಿ ಅವರಿಗೆ ತಿಳುವಳಿಕೆ ಇತ್ತು. ಅಷ್ಟು ಮಾತ್ರವಲ್ಲದೆ ಇನ್ ದೇರ್ ಕ್ಯಾಲೆಂಡರ್ ಬೇಸ್ಡ್ ಆನ್ ಸನ್, ಅಂದರೆ ಇವರ ಸೂರ್ಯನ ಪಂಚಾಂಗ ಅಥವಾ ಇವರ ಪಂಚಾಂಗ ಸೂರ್ಯನನ್ನು ಆಧರಿಸಿತ್ತು. ಆದ್ದರಿಂದ ಇದನ್ನೇನು ಕರೆಯಲಾಗಿದೆ, therefore it was called as the solar calendar. ಅಷ್ಟು ಮಾತ್ರವಲ್ಲ, ದಿ ಡೆವಲಪ್ಡ್ ದ ಕ್ಯಾಲೆಂಡರ್ ಆಫ್ 365 ಡೇಸ್, 365 ದಿನಗಳು, ವರ್ಷಕ್ಕೆ 12 ತಿಂಗಳು ಮತ್ತು ಪ್ರತಿ ತಿಂಗಳಲ್ಲಿ 30 ದಿನಗಳು ಎಂಬುದಾಗಿ ತಿಳಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ನೋಡಿ, ನೈಲ್ ನದಿಯ ಒಂದು ಏಳಿಗೆ ಏಳು ಬೀಳಾಗಿರ್ಬೋದು, ಇವುಗಳನ್ನೆಲ್ಲ ಆಧರಿಸಿ ದಿ ಡಿವೈಡೆಡ್ ದಿ ಇಯರ್ ಇಂಟು 3 ಸೀಸನ್ಸ್ ಆಫ್ 4 ಮಂತ್ಸ್, ಅಂದರೆ 4 ತಿಂಗಳುಗಳನ್ನೊಳಗೊಂಡ 3 ಸೀಸನ್, ಅಂದರೆ ಈಗ ಮಳೆಗಾಲ, ಚಳಿಗಾಲ, ಬೇಸಿಗೆಕಾಲ ಎಂಬುದಾಗಿ ನಾವೇನು ಹೇಳ್ತೇವೋ ಹಾಗೆಯೇ ಅವರು ಕೂಡ ನೋಡಿ, ಹಾರ್ವೆಸ್ಟ್ ಸೀಸನ್, ದ ರೈಸಿಂಗ್ ಆ್ಯಂಡ್ ರಿಸಿಂಗ್ ಆಫ್ ದ ನೈಲ್ ಸ್ಟುಡ್ ಫಾರ್ ದ ಫಸ್ಟ್ ಸೀಸನ್, ನೈಲ್ ನದಿಯ ಒಂದು ಏರಿಳಿತಗಳನ್ನು ಮೊದಲನೇ ಸೀಸನ್ ಅಂತ ಕರೆದ್ರೆ, ಕಲ್ಟಿವೇಷನ್ ಆ್ಯಂಡ್ ಗ್ರೋವಿಂಗ್ ಅಂದರೆ ವ್ಯವಸಾಯ ಮತ್ತು ಅವುಗಳ ಬೆಳವಣಿಗೆ, ಇವುಗಳನ್ನು ಸೆಕೆಂಡ್ ಸೀಸನ್ ಅಂತ ಕರೆದ್ರೆ, ಥರ್ಡ್ ಸೀಸನ್ ನೋನ್ ಆ್ಯಸ್ ದ ಹಾರ್ವೆಸ್ಟ್ ಸೀಸನ್, ಅಂದರೆ ಸುಗ್ಗಿಯ ಕಾಲ. ನೀವು ತಿಳ್ಕೊಂಡಿರ್ಬೋದು, ಸುಗ್ಗಿಯ ಕಾಲ, ನಮ್ಮ ಹಿರಿಯರು ಹೇಳ್ತಾರೆ ಸುಗ್ಗಿಯ ಕಾಲದಲ್ಲಿ ಉತ್ತಮ ಬೆಳೆ ಬೆಳೆಯುವಂತಹ ಒಂದು ಕಾಲ, ಸುಗ್ಗಿ ಕಾಲದ ಬೆಳವಣಿಗೆ ಅಂತ ಹೇಳಿದ್ರೆ ಉತ್ತಮ ಇಳುವರಿ ಬರುವಂತಹ ಕಾಲ. ಹೀಗೆ ಇವುಗಳನ್ನು 3 ವಿಭಾಗಗಳನ್ನಾಗಿ ಈಜಿಪ್ಟಿಯನ್ನರು ಈ ಒಂದು ಕಾಲವನ್ನು 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಆ್ಯಂಡ್ ದೇ ಇನ್ವೆಂಟೆಡ್ ಶ್ಯಾಡೋ ಕ್ಲಾಕ್ ಇನ್ 1500 BCE. ನೋಡಿ, ಅವರು ನೆರಳಿನ ಗಡಿಯಾರವನ್ನು ಕ್ರಿಸ್ತಪೂರ್ವ 1500ರಲ್ಲಿ ಅವರು ನೆರಳಿನ ಗಡಿಯಾರವನ್ನು ಕಂಡುಹಿಡಿದರು. ನೋಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್, ದೇ ಇನ್ವೆಂಟೆಡ್ ಶ್ಯಾಡೋ ಕ್ಲಾಕ್ ಇನ್ 1500 BCE. such an Egyptian shadow clock is preserved in ಬರ್ಲಿನ್ ಮ್ಯೂಸಿಯಂ. ಅಂದರೆ ಈಗ ಆ ಒಂದು ಶ್ಯಾಡೋ ಕ್ಲಾಕನ್ನು ಬರ್ಲಿನ್ ಮ್ಯೂಸಿಯಮಲ್ಲಿ ಅದನ್ನು ಪ್ರಿಸರ್ವ್ ಮಾಡಲಾಗಿದೆ. ಆ್ಯಂಡ್ ಪ್ರೀಸ್ ಎಜುಕೇಟೆಡ್ ದ ಪೀಪಲ್ ಅಟ್ ದ ಏಜ್ ಆಫ್ 5 child was sent to teacher. It was given education for 12 years. The temples were the center of education. Higher education was given by officials. The education was controlled by the state. ಅಂದರೆ ಈ ಪುರೋಹಿತ ವರ್ಗ, ಆಗಿನ ಕಾಲದಲ್ಲಿದ್ದಂಥ ಒಂದು ಪುರೋಹಿತರು ಜನರಿಗೆ ಶಿಕ್ಷಣವನ್ನು ನೀಡ್ತಾಯಿದ್ರು. ಅಂದರೆ ಒಂದು ಮಗುವಿಗೆ 5 ವರ್ಷವಾದಾಗ ಸೆಂಟ್ ಟು ಟೀಚರ್, ಅಂದರೆ ಗುರುವಿನ ಬಳಿ ಕಳಿಸ್ಕೊಡ್ಲಾಗ್ತಾಯಿತ್ತು. ಅಲ್ಲಿಂದ ಈಚೆಗೆ 12 ವರ್ಷಗಳ ಕಾಲ ಅವರು ಶಿಕ್ಷಣವನ್ನು ನೀಡ್ತಾಯಿದ್ರು. ಆಗಿನ ಕಾಲದಲ್ಲಿ ಈಗಿನ ಹಾಗೆ ಶಾಲಾ ಕಾಲೇಜುಗಳು ಇರಲಿಲ್ಲ. ಓನ್ಲಿ ದ ಟೆಂಪಲ್ಸ್ ಇಂಪಾರ್ಟೆಂಟ್ ಎಜುಕೇಷನ್ ಸೆಂಟರ್, ದೇವಾಲಯಗಳು ಮಾತ್ರ ಇದ್ದವು. ಅನಂತರದ ಕಾಲಗಳಲ್ಲಿ ನೋಡಿ, ಅಗ್ರಹಾರಗಳು, ಮಠಗಳು, ಇವುಗಳೆಲ್ಲ ಶಿಕ್ಷಣ ಕೇಂದ್ರಗಳಾದವು. ಅಂದರೆ ಈಜಿಪ್ಟಿನ ಕಾಲದಲ್ಲಿ ದೇವಾಲಯಗಳು ಮಾತ್ರ ಶಿಕ್ಷಣ ಕೇಂದ್ರ ಆಗಿತ್ತು.
ಹೀಗಾಗಿ ಸರ್ಕಾರಿ ಅಧಿಕಾರಿಗಳು ಉಚ್ಚ ಶಿಕ್ಷಣ ನೀಡ್ತಾಯಿದ್ರು. ಎನಿವೇ ಎಜುಕೇಷನ್ ವಾಸ್ ಕಂಟ್ರೋಲ್ಡ್ ಬೈ ದ ಸ್ಟೇಟ್ಸ್. ಅಂದರೆ ಈ ಒಂದು ಶಿಕ್ಷಣ ಮಾತ್ರ ರಾಜ್ಯದ ಹತೋಟಿಯಲ್ಲೇ, ಶಿಕ್ಷಣವು ರಾಜ್ಯದ ಹತೋಟಿಯಲ್ಲೇ ಮುಂದುವರೆದಿತ್ತು. ನೆಕ್ಸ್ಟ್ ದ ಒನ್ ಇಂಪಾರ್ಟೆಂಟ್ ಪಾಯಿಂಟ್, art and architecture or important features of the Egyptian civilization, art and architecture, ಕಲೆ ಮತ್ತು ವಾಸ್ತುಶಿಲ್ಪ. Egyptians were great builders. They developed the fine arts. Their art and architecture reflected their culture. They built temples for their gods and pyramids to bury their kings. The walls of temples and pyramids are carved with beautiful sculpture and decorated with beautiful paintings. They used sandstone, limestone, granite and wood to carve the statues. Their art and architecture survived the blows of nature. They are the proofs of well organized and highly skilled artists, craftsmen and laborers. ಅಂದರೆ ಈಜಿಪ್ಟಿಯನ್ನರು ಕಲೆ ಮತ್ತು ವಾಸ್ತುಶಿಲ್ಪದಲ್ಲೂ ಕೂಡ ಅಡಾನ್ ದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ಸ್. ದ ಫೆರೋಸ್ ಅಡಾನ್ ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಈಜಿಪ್ಟಿಯನ್ ಕಾಲದ ರಾಜರುಗಳು ಕಲೆ ಮತ್ತು ವಾಸ್ತುಶಿಲ್ಪದ ಆಶ್ರಯದಾತರಾಗಿದ್ದರು. ಇದಕ್ಕೋಸ್ಕರ ಅವರನ್ನು ಏನಂತ ಕರೆಯಲಾಗಿದ್ದೇವೆ, ಗ್ರೇಟ್ ಬಿಲ್ಡರ್ಸ್, ಅಂದರೆ ಮಹಾನ್ ನಿರ್ಮಾಣಕಾರರು ಎಂಬುದಾಗಿ ಕರೆಯಲಾಗಿದೆ. ಅಂದರೆ ನೋಡಿ, ಅವರ ಕಲೆ ಮತ್ತು ವಾಸ್ತುಶಿಲ್ಪ ರಿಫ್ಲೆಕ್ಟೆಡ್ ದ್ಯಾರ್ ಕಲ್ಚರ್, ಏನನ್ನು ಸೂಚಿಸುತ್ತದೆ, ಅವರ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತದೆ. ಅಂದರೆ ಅವರು ದೇ ಬಿಲ್ಟ್ ಮೆನಿ ಆಫ್ ದ ಟೆಂಪಲ್ಸ್ ಆ್ಯಂಡ್ ಪಿರಾಮಿಡ್ಸ್, ದೇವಾಲಯಗಳು ಅವರ ದೇವರುಗಳ ಆರಾಧನೆಗೋಸ್ಕರ, ಪಿರಾಮಿಡ್ಸ್ ಟು ಬರಿ ದ್ಯಾರ್ ಕಿಂಗ್ಸ್, ಅಂದರೆ ಅವರ ಪಿರಾಮಿಡ್ಗಳನ್ನು ಯಾವುದಕ್ಕೋಸ್ಕರ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದರೆ, ರಾಜರುಗಳನ್ನು ಹೂಳುವುದಕ್ಕೋಸ್ಕರ ಪಿರಾಮಿಡ್ಗಳ ನಿರ್ಮಾಣ ಮಾಡಿದ್ದಾರೆ. ದೇವಾಲಯದ ಗೋಡೆಗಳ ಮೇಲೆ ಆಗಿರ್ಬೋದು ಅಥವಾ ಪಿರಾಮಿಡ್ಗಳ ಮೇಲೆ ಆಗಿರ್ಬೋದು ಅತ್ಯಂತ ಸುಂದರವಾದ ಚಿತ್ರಕಲೆಗಳು, ಡೆಕೋರೇಟೆಡ್ ವಿತ್ ಬ್ಯೂಟಿಫುಲ್ ಪೇಂಟಿಂಗ್ಸ್, ಅತ್ಯಂತ ಸುಂದರವಾದ ಪೇಂಟಿಂಗ್ಸನ್ನು ಗೋಡೆಗಳ ಮೇಲೆಲ್ಲ ಕಾಣ್ಬೋದು. ಆ್ಯಂಡ್ ಇದಕ್ಕೋಸ್ಕರ ಅಂದರೆ ಈ ಒಂದು ಕಟ್ಟಡಗಳ ನಿರ್ಮಾಣಕ್ಕೋಸ್ಕರ ಯೂಸ್ ಸ್ಯಾಂಡ್ ಸ್ಟೋನ್, ಲೈಮ್ ಸ್ಟೋನ್, ಗ್ರಾನೈಟ್ ಆ್ಯಂಡ್ ವುಡ್, ಅಂದರೆ ಮರಳುಗಲ್ಲು, ಅಚ್ಚುಗಲ್ಲು, ಗ್ರಾನೈಟ್ ಮತ್ತು ಮರಗಳನ್ನು ಅವರು ಬಳಸ್ತಾ ಇದ್ರು. ನೋಡಿ, ಅವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಸರ್ವೈವ್ಡ್ ದ ಬ್ಲೋಸ್ ಆಫ್ ನೇಚರ್, ಅಂದರೆ ಏನು ಬಿರುಗಾಳಿ ಇರ್ಬೋದು ಅಥವಾ ಚಂಡಮಾರುತ ಇರ್ಬೋದು, ಇಂಥ ಇದು ಬ್ಲೋಸ್ ಆಫ್ ನೇಚರ್ ಅಂದರೆ ಒಂದು ನ್ಯಾಚುರಲ್ ಕ್ಯಾಲಮಿಟೀಸ್, ಅಂದರೆ ನೈಸರ್ಗಿಕ ವಿದ್ಯಮಾನಗಳು. ಅಂತಹ ನೈಸರ್ಗಿಕ ಹೊಡೆತವನ್ನು ತಡೆದು ಇದೊಂದು ಇವತ್ತಿಗೂ ಇದೆ ಅಂತಾದರೆ ಇದು ನಿಜವಾಗಲೂ ದೇ ಆರ್ ದ ಪ್ರೂಫ್ಸ್ ಆಫ್ ಎ ವೆಲ್ ಆರ್ಗನೈಸ್ಡ್ ಆ್ಯಂಡ್ ಹೈಲಿ ಸ್ಕಿಲ್ಡ್ ಆರ್ಟಿಸ್ಟ್ ಆ್ಯಂಡ್ ಕ್ರಾಫ್ಟ್ಸ್ಮೆನ್ ಆ್ಯಂಡ್ ಲೇಬರರ್ಸ್. ಇದೇನನ್ನು ಸೂಚಿಸ್ತದೆ ಅಂತ ಹೇಳಿದರೆ, ಆಗಿನ ಕುಶಲಕರ್ಮಿಗಳು ಅಥವಾ ಕಾರ್ಮಿಕರ ಕೌಶಲ್ಯದ ಕುರುಹು, ಅಂದರೆ ನ್ಯಾಚುರಲ್ ಕ್ಯಾಲಮಿಟೀಸ್ ಏನಿರ್ತದೋ ಅವುಗಳನ್ನು ಕೂಡ ತಡೆದು ಈ ಎಲ್ಲ ಅವರು ನಿರ್ಮಿಸಿದ ಪಿರಾಮಿಡ್ಸ್ ಆಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಎಷ್ಟೋ ವರ್ಷಗಳ ಕಾಲವೂ ಕೂಡ ತಟಸ್ಥವಾಗಿ ನಿಂತೆ ಅಂತ ಹೇಳಿದರೆ ಇದು ಆಗಿನ ಕುಶಲಕರ್ಮಿಗಳ ಒಂದು ಕರಕೌಶಲ್ಯತೆಯನ್ನು ತಿಳಿಸ್ತದೆ. ಆ್ಯಂಡ್ ಎನದರ್ ಒನ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್, ದ ಸ್ಪಿಂಕ್ಸ್, ಅಂದರೆ ಅವರ ಕಾಲದ ಇನ್ನೊಂದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೊಂದು ಪ್ರಮುಖವಾದ ಉದಾಹರಣೆ ಅಂತ ಹೇಳಿದರೆ ಸ್ಪಿಂಕ್ಸ್. ವಾಟ್ ಈಸ್ ದ ಸ್ಪಿಂಕ್ಸ್? ದ ಸ್ಪಿಂಕ್ಸ್ ಅಂದರೆ ಏನು? ದ ಸ್ಪಿಂಕ್ಸ್ ಇಟ್ ಹ್ಯಾಸ್ ಎ ಹೆಡ್ ಆಫ್ ಎ ಮ್ಯಾನ್ ಆ್ಯಂಡ್ ಬಾಡಿ ಆಫ್ ಎ ಲಯನ್. ಹೆಡ್ ಆಫ್ ಎ ಮ್ಯಾನ್ ಆ್ಯಂಡ್ ಬಾಡಿ ಆಫ್ ಎ ಲಯನ್, ಅಂದರೆ ಮನುಷ್ಯನ ಶಿರ, ಸಿಂಹದ ದೇಹ. ಸ್ಪಿಂಕ್ಸ್ ಅಂದರೆ ಅದು ಅವ್ರು ನಿರ್ಮಾಣ ಮಾಡಿದಂಥ ಒಂದು ವಿಗ್ರಹ, ಅದರಲ್ಲಿ ಶಿರ ಮನುಷ್ಯನದಾದರೆ ದೇಹ ಸಿಂಹದ್ದು. ಇಟ್ ಈಸ್ ಕಾರ್ವ್ಡ್ ಬೈ ದ ಎಂಪರರ್ ಕಾಫ್ರೆ. ಇದನ್ನು ಯಾರು ನಿರ್ಮಾಣ ಮಾಡಿದ್ದು? ಎಂಪರರ್ ಕಾಫ್ರೆ. ಕಾಫ್ರೆ ಎನ್ನುವಂಥ ಒಬ್ಬ ರಾಜ ಅಥವಾ ಸಾಮ್ರಾಟ ಇದನ್ನು ನಿರ್ಮಾಣ ಮಾಡಿದವನಾಗಿರ್ತಾನೆ. ಆ್ಯಂಡ್ ಎನದರ್ ಒನ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಆಫ್ ದೇರ್ ಆರ್ಕಿಟೆಕ್ಚರ್ಸ್, ದ ಪಿರಾಮಿಡ್ ಆಫ್ ಗೀಝಾ. ಪಿರಾಮಿಡ್ ಆಫ್ ಗೀಝಾ ಈಸ್ ದ ಟಾಂಬ್ ಆಫ್ ಕಿಂಗ್ ಕುಫು. ಇದು ಕಿಂಗ್ ಕುಫುನ ಒಂದು ಏನೋ ಗೋರಿಯಾಗಿದೆ. ಯಾವುದು? ಗೀಝಾ ಪಿರಾಮಿಡ್. ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದ ಗೀಝಾ ಪಿರಾಮಿಡ್? ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್, ನೋಟ್ ದಿಸ್ ಪಾಯಿಂಟ್. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಗೀಝಾ ಪಿರಾಮಿಡ್? ಗೀಝಾ ಪಿರಾಮಿಡ್ನ ಒಂದು ಅತ್ಯಂತ ಪ್ರಾಮುಖ್ಯತೆ ಅಥವಾ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಅಂದರೆ ಏನು ಪ್ರಾಮುಖ್ಯತೆ ಅಂತ ಹೇಳಿದರೆ, ಇಟ್ ಈಸ್ ದ ಬಿಗ್ಗೆಸ್ಟ್ ಪಿರಾಮಿಡ್. ಇದು ಅತ್ಯಂತ ದೊಡ್ಡದಾದ ಪಿರಾಮಿಡ್ ಎಂಬುದಾಗಿ ಹೆಸರು ಪಡೆದಿದೆ. ಇಟ್ ಈಸ್ ದ ಬಿಗ್ಗೆಸ್ಟ್ ಪಿರಾಮಿಡ್. ಇಟ್ ಆಕ್ಯುಪೈಸ್ 13 acres ಆಫ್ ಏರಿಯಾ. A million slaves worked for 20 years to complete it. There are more than 90 pyramids. ಅಂದರೆ ಈ ಒಂದು ಗೀಝಾ ಪಿರಾಮಿಡ್ ಇವುಗಳನ್ನು ನಿರ್ಮಾಣ ಮಾಡೋದಕ್ಕೆ ಮಿಲಿಯಗಟ್ಟಲೆ ವರ್ಕರ್ಸ್ ಇದರಲ್ಲಿ ಶ್ರಮಪಟ್ಟಿದ್ದಾರೆ. ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ
20 years ಟು ಕಂಪ್ಲೀಟ್ ಇಟ್. ಅಂದರೆ ಸುಮಾರು 20 ವರ್ಷ ಇದನ್ನು ಕಂಪ್ಲೀಟ್ ಮಾಡಬೇಕಾದ್ರೆ 20 ವರ್ಷಗಳ ಕಾಲ ಅವರು ಇದರ ಕೆಲಸ ಮಾಡಿದ್ದಾರೆ. ಹೀಗಾಗಿ ದ ಪಿರಾಮಿಡ್ಸ್ ಆರ್ ದ ಫೈನ್ ಎಕ್ಸಾಂಪಲ್ಸ್ ಆಫ್ ದರ್ ಔಟ್ಸ್ಟ್ಯಾಂಡಿಂಗ್ ಟೆಕ್ನಿಕಲ್ ನಾಲೆಜ್ ಆ್ಯಂಡ್ ಸೌಂಡ್ ಅಡ್ಮಿನಿಸ್ಟ್ರೇಟಿವ್ ಎಬಿಲಿಟಿ. ಅಂದರೆ ಈ ಒಂದು ಪಿರಾಮಿಡ್ಗಳು ಏನು ಅವರ ಒಂದು ಈಜಿಪ್ಟಿಯನ್ನರ ಕಾಲದ ತಂತ್ರಜ್ಞಾನ ಮತ್ತು ಸಮರ್ಥ ಆಡಳಿತಕ್ಕೊಂದು ಉತ್ತಮವಾದಂತಹ ಒಂದು ಉದಾಹರಣೆಯಾಗಿದೆ. ಆ್ಯಂಡ್ ಏನಿದೆ ಒಂದು ಲಕ್ಸುರ್ ಟೆಂಪಲ್, ಒಂದು ಲಕ್ಸುರ್ ದೇವಾಲಯ. ವಾಟ್ ಈಸ್ ಅ ಲಕ್ಸುರ್ ಟೆಂಪಲ್ ಅಂದರೆ ಇದೊಂದು ಲಕ್ಸುರ್ ಟೆಂಪಲ್ ಅಂತ ಹೇಳಿ ಹ್ಯಾಡ್ ಎ ಮ್ಯಾಗ್ನಿಫಿಕೆಂಟ್ ಎಂಟ್ರೆನ್ಸ್, ಒಂದು ಪ್ರವೇಶ ದ್ವಾರ ಎಂಬುದಾಗಿ ಹೇಳ್ಬೋದು. ದ ರೋಡ್ ಇನ್ ಫ್ರಂಟ್ ಆಫ್ ಇಟ್ ಈಸ್ lined with 365 statues of sphinxes and 2 tall obelisks that stood on the either side of a main road. During the festive season, the statues of God that paraded through the doors into the temple. ಅಂದರೆ ಇವರಲ್ಲಿ ಈ ಒಂದು ಪ್ರವೇಶ ದ್ವಾರ ಅಂತಿದ್ರೆ ಬಾಗಿಲಿನ ಎದುರುಗಡೆ 2 ಕಡೆಗಳಲ್ಲಿ ಕೂಡ 2 ಅತ್ಯಂತ ಎತ್ತರವಾದಂತಹ ಕಂಬಗಳನ್ನು ಹೊಂದಿದೆ. ಡ್ಯೂರಿಂಗ್ ದ ಫೆಸ್ಟಿವ್ ಅಂದರೆ ಈ ಒಂದು ಹಬ್ಬದ ದಿನಗಳಲ್ಲಿ ದೇವರ ಮೂರ್ತಿಗಳನ್ನು ಮೆರವಣಿಗೆ ಮಾಡುತ್ತಾ ಈ ಮಹಾದ್ವಾರದಿಂದ ದೇವಾಲಯದ ಒಳಗೆ ಕೊಂಡೊಯ್ಯಲಾಗ್ತದೆ. ಇದು ಒಂದು ಅವರ ಒಂದು ಏನು ಒಂದು ಧಾರ್ಮಿಕತೆಯ ಒಂದು ಪ್ರತೀಕ ಎಂಬುದಾಗಿ ಹೇಳ್ಬೋದು. ಇದಿಷ್ಟು. ಸೊ ಸ್ಟೂಡೆಂಟ್ಸ್, ನಾವು ವಿ ಹ್ಯಾವ್ ಕಂಪ್ಲೀಟೆಡ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಈಜಿಪ್ಟಿಯನ್ ಸಿವಿಲೈಸೇಷನ್ ಲೈಕ್ ಪೊಲಿಟಿಕಲ್ ಕಂಡೀಷನ್, ಸೋಷಿಯಲ್ ಕಂಡೀಷನ್, ರಿಲಿಜನ್, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆ್ಯಂಡ್ ಲಿಟ್ರೇಚರ್. ನೌ ವಿ ವಿಲ್ ಸ್ಟಡಿ ದ ಡಿಕ್ಲೈನ್ ಆಫ್ ಈಜಿಪ್ಟಿಯನ್ ಸಿವಿಲೈಸೇಷನ್. ಡಿಕ್ಲೈನ್ ಆಫ್ ಈಜಿಪ್ಟಿಯನ್ civilization. What is the decline of Egyptian civilization? ಅಂದರೆ ಈಜಿಪ್ಟಿನ ಕಾಲದ ಈಜಿಪ್ಟಿನ ನಾಗರಿಕತೆ ಅವನತಿಯಾಗುವುದಕ್ಕೆ ಪ್ರಮುಖವಾದಂತಹ ಕಾರಣಗಳು ಯಾವುದು? ಈಜಿಪ್ಟಿನ ನಾಗರಿಕತೆ ಹೇಗೆ ಅವನತಿಯಾಯಿತು ಅಂದರೆ ಆ್ಯಕ್ಚುಲಿ ಇಫ್ ಎನಿ ಒನ್ ಅಂದರೆ ಯಾವುದೇ ಒಂದು ನಾಗರಿಕತೆ ಎವ್ರಿ ಹ್ಯೂಮನ್ ಆ್ಯಕ್ಟಿವಿಟಿ ವಿತ್ ವಾಟ್ ಎವರ್ ಹೈ ಡಿಗ್ರಿ ಆಫ್ ದ ಪರ್ಫೆಕ್ಷನ್ ಇಟ್ ಮೈಟ್ ಅಚೀವ್ ಆ್ಯಂಡ್ಸ್ ಅಪ್ ಇನ್ ಡಿಕೆ ಆ್ಯಂಡ್ ಡಿಸ್ಇಂಟಗ್ರೇಷನ್. ಅಂದರೆ ಯಾವುದೇ ಒಂದು ನಾಗರಿಕತೆ ಆಗಿರ್ಬೋದು, ಅದು ಎಷ್ಟೇ ಒಂದು ಅತ್ಯುನ್ನತ ನಾಗರಿಕತೆಯನ್ನು ಹೊಂದಿದ್ರೂ ಕೂಡ ಕೊನೆಗೊಂದು ವಿನಾಶ ಕಾಣಲೇಬೇಕು. ಹಾಗೆ ಈಜಿಪ್ಟಿನ ನಾಗರಿಕತೆಯು ಕೂಡ ಹಲವೊಂದು ಕಾರಣಗಳಿಂದ ಅವನತಿಯನ್ನು ಹೊಂದಿದೆ. ಹಾಗಿದೆ ವಾಟ್ ಈಸ್ ದ ಇಂಪಾರ್ಟೆಂಟ್ ಕಾಸ್ ಫಾರ್ ದ ಡಿಕ್ಲೈನ್ ಆಫ್ ಈಜಿಪ್ಟಿಯನ್ ಸಿವಿಲೈಸೇಷನ್? ಈಜಿಪ್ಟಿನ ನಾಗರಿಕತೆ ಅವನತಿ ಹೊಂದುವುದಕ್ಕೆ ಪ್ರಮುಖವಾದಂತಹ ಕಾರಣಗಳು ಯಾವುದು? ಅದು ಯಾವ ನಾಗರಿಕತೆ ಅವನತಿಗೆ ಪ್ರಮುಖವಾದ ಕಾರಣಗಳು ಯಾವುದು ಎಂಬುದಾಗಿ ನೋಡಿದಾಗ, the first one, the rulers failed to bring a perfect and workable political system. The rulers failed to bring a perfect and workable political system. ಅಂದರೆ ಆಡಳಿತಗಾರರು ಒಂದು ಸ್ಪಷ್ಟವಾದಂತಹ ಪರಿಪೂರ್ಣವಾದಂತಹ ಒಂದು ಕಾರ್ಯ ಸಾಧನೆಯನ್ನು ತರುವಲ್ಲಿ ವಿಫಲರಾಗ್ತಾರೆ. ಅಂದರೆ ಏನೋ ಕಾರಣ ಇರ್ಬೋದು, ಅಥವಾ ವೀಕ್ ರೂಲರ್ಸ್ ಆಗಿರ್ಬೋದು, ಅಸಮರ್ಥ ರಾಜರುಗಳ ಆಳ್ವಿಕೆ ಆಗಿರ್ಬೋದು. ಟೋಟಲಿ ಈ ಒಂದು ತಮ್ಮ ಒಂದು ಕಾರ್ಯ ಸಾಧನೆಯನ್ನು ಸಾಧಿಸುವಲ್ಲಿ ಅವರು ವಿಫಲರಾದಾಗ ಏನಾಗ್ತದೆ, ಈಜಿಪ್ಟ್ನ ನಾಗರಿಕತೆ ಗೋಸ್ ಟು ಡಿಕ್ಲೈನ್, ಅಂದರೆ ಅವನತಿಯತ್ತ ಸಾಗಿತು. ನೆಕ್ಸ್ಟ್ ಪಾಯಿಂಟ್, ದ ವೀಕ್ ರೂಲರ್ಸ್ ವೇರ್ ಅನೇಬಲ್ ಟು ಮೇಂಟೈನ್ ದ್ಯಾರ್ ಅಥಾರಿಟಿ. ಸೊ ದ ಕಂಟ್ರೋಲ್ ಫೆಲ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಫ್ಯೂಡಲ್ ಲಾರ್ಡ್ಸ್ ರಿಸಲ್ಟಿಂಗ್ ಇನ್ ಡಿಕೆ ಆ್ಯಂಡ್ ಡಿಸಾರ್ಡರ್. ಅಂದರೆ ಅಸಕ್ತ ದೊರೆಗಳು ಅಥವಾ ಅಸಕ್ತ ದೊರೆಗಳು ತಮ್ಮ ಅಧಿಕಾರ ಉಳಿಸುವಲ್ಲಿ ಏನಾಗ್ತಾರೆ, ದೇ ವೇ ಅನೇಬಲ್ ಟು ಮೇಂಟೈನ್ ದೇರ್ ಅಥಾರಿಟಿ. ಅಸಮರ್ಥ ದೊರೆಗಳು ಅಂದರೆ ಅಸಮರ್ಥತೆಗೆ ಬೇರೆ ಬೇರೆ ಕಾರಣಗಳಿರ್ಬೋದು, ಐಷಾರಾಮರ ಜೀವನ ಇರ್ಬೋದು, ಅಥವಾ ಬೇರೆ ಬೇರೆ ಕಾರಣಗಳಿದೆ. ಎನಿವೇ ಇವರು ಇಂತಹ ಒಂದು ಆಸಕ್ತ ದೊರೆಗಳ ಕಾಲದಲ್ಲಿ ಏನಾಗ್ತದೆ, ಅವರು ತಮ್ಮ ಅಧಿಕಾರನ ಉಳಿಸಿಕೊಳ್ಳುವಲ್ಲಿ ಅಸಮರ್ಥರಾಗ್ತಾರೆ. ಇದು ಏನಾಗ್ತದೆ, ದಟ್ ಈಸ್ ಕಾಮನ್, ಅಂದರೆ ಇದು ಸರ್ವೇ ಸಾಮಾನ್ಯವಾಗಿ. ಸೊ ದ ಕಂಟ್ರೋಲ್ ಫೆಲ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಫ್ಯೂಡಲ್ ಲಾರ್ಡ್ಸ್. ಅಂದರೆ ಈ ಒಂದು ಅಧಿಕಾರ ಏನಾಗ್ತದೆ, ಜಮೀನ್ದಾರರು ಅಥವಾ ಸರದಾರರ ಕೈಗೆ ಹೋಗ್ತದೆ. ಇದು ಏನಕ್ಕೆ ದಾರಿ ಕೊಡ್ತದೆ, ದಿಸ್ ಲೆಡ್ ಟು ಡಿಕೆ ಆ್ಯಂಡ್ ಡಿಸಾರ್ಡರ್. ಇದು ಏನಾಗ್ತದೆ, ಒಂದು ರೀತಿಯಲ್ಲಿ ಅಸಮರ್ಥತೆ ಅಥವಾ ಒಂದು ವಿನಾಶ ಮತ್ತು ಅವ್ಯವಸ್ಥೆಯಲ್ಲಿ ಆಡಳಿತ ಅಥವಾ ನಾಗರಿಕತೆ ಕೊನೆಗೊಳ್ತದೆ. ನೆಕ್ಸ್ಟ್, ದ ಥರ್ಡ್ ಪಾಯಿಂಟ್, ಇಂಟರ್ನಲ್ ಕ್ವಾರಲ್ಸ್ ಆರ್ ಇಂಟರ್ನಲ್ ಸ್ಟ್ರಗಲ್ಸ್ ಎಮಂಗ್ ದ ರೂಲರ್ಸ್ ಲೆಡ್ ಟು ಡಿಸ್ಯುನಿಟಿ ಆ್ಯಂಡ್ ಡಿಸಾರ್ಡರ್.
ಅಂದರೆ ಆಂತರಿಕ ಕದನ. ರಾಜರುಗಳಲ್ಲಿ ಯಾವುದೋ ಕಾರಣ ಇರ್ಬೋದು. ಫಾರ್ ಎಕ್ಸಾಂಪಲ್ ದ ಎಕ್ಸ್ಪ್ಯಾಂಡೆಡ್ ದ ಟೆರಿಟೋರೀಸ್ ಇರ್ಬೋದು, ಅಥವಾ ಟು ಆಕ್ಯುಪೈಯಿಂಗ್ ದ ವೆಲ್ತ್ ಆಗಿರೋದು, ಸಂಪತ್ತನ್ನು ಗಳಿಸೋಕ್ಕಾಗಿರ್ಬೋದು, ಅಥವಾ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಏನಿವೆ ವಾಟ್ ಎವರ್, ಅಂದರೆ ಯಾವುದೇ ಕಾರಣ ಇರ್ಬೋದು. ಟೋಟಲಿ ಇಂಟರ್ನಲ್ ಕ್ವಾರಲ್ಸ್ ಆರ್ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್, ಆಂತರಿಕ ಸಂಘರ್ಷ ಏನಾಯಿತು, ರಾಜರುಗಳಲ್ಲಿದ್ದ ಆಂತರಿಕ ಸಂಘರ್ಷ. ದಿಸ್ ಪೇವ್ ದ ವೇ ಫಾರ್ ಡಿಸಿನಿಟಿ ಆ್ಯಂಡ್ ಡಿಸಾರ್ಡರ್. ಅವರಲ್ಲಿದ್ದಂಥ ಒಂದು ಆಂತರಿಕ ಸಂಘರ್ಷ ಒಂದು ಅವ್ಯವಸ್ಥೆಗೆ ಕಾರಣವಾಯಿತು. ನೆಕ್ಸ್ಟ್ ಫೋರ್ತ್ ಒನ್, ದ ರೂತ್ಲೆಸ್ ಎಕ್ಸ್ಪ್ಲಾಟೇಷನ್ ಆಫ್ ಲೋವರ್ ಕ್ಲಾಸ್ ಆ್ಯಂಡ್ ರಿಲಿಜಿಯಸ್ ಇಂಟಾಲರೆನ್ಸ್ ರಿಸಲ್ಟೆಡ್ ಇನ್ ಡಿಸಾರ್ಮೋನಿ ಆ್ಯಂಡ್ ಡಿಸಿನಿಟಿ ಇನ್ ದ ಸೊಸೈಟಿ. ದ ರೂತ್ಲೆಸ್ ಎಕ್ಸ್ಪ್ಲಾಟೇಷನ್ ಆಫ್ ಲೋವರ್ ಕ್ಲಾಸಸ್ ಅಂದರೆ ಅಪ್ಪರ್ ಕ್ಲಾಸಸ್ ಎಕ್ಸ್ಪ್ಲಾಯ್ಟೆಡ್ ದ ಲೋವರ್ ಕ್ಲಾಸ್. ಅಂದರೆ ಉನ್ನತ ವರ್ಗದವ್ರು ಏನು ಮಾಡ್ತಾರೆ, ಇದು ವೇದಗಳ ಕಾಲದಿಂದಲೂ ಬಂದದ್ದೇ. ವೇದಗಳ ಕಾಲದಿಂದಲೂ ಕೂಡ ಉನ್ನತ ವರ್ಗ ಕೆಲವೊಂದು ನಿಮ್ಗೆ ಗೊತ್ತಿರ್ಬೋದು. ವೇದಗಳ ಕಾಲದಲ್ಲಿ ಉನ್ನತ ವರ್ಗ ಯಾರನ್ನು ಕರೀತಾರೆ, ಬ್ರಾಹ್ಮಣಾಸ್ ಕನ್ಸಿಡರ್ಡ್ ಡ್ಯೂರಿಂಗ್ ದ ವೇದಿಕ್ ಪೀರಿಯಡ್. ಬ್ರಾಹ್ಮಣಾಸ್ ಕನ್ಸಿಡರ್ಡ್ ದೆಮ್ಸೆಲ್ಸ್ ವಿ ಆರ್ ಸುಪೀರಿಯರ್ ಟು ಆಲ್ ಅದರ್ಸ್ ಆರ್ ಕನ್ಸಿಡರ್ ದೆಮ್ಸೆಲ್ಸ್ ದ ಅಪ್ಪರ್ ಕ್ಲಾಸಸ್. ತಮ್ಮನ್ನು ತಾವು ಏನಂತ ಕನ್ಸಿಡರ್ ಮಾಡಿಕೊಂಡಿದ್ದಾರೆ ಬ್ರಾಹ್ಮಣರು ವೇದಗಳ ಕಾಲದಲ್ಲಿ, ತಾವು ಉನ್ನತ ವರ್ಗ. ಆ್ಯಂಡ್ ದೇ ವೆ ಎಕ್ಸ್ಪ್ಲಾಯ್ಟೆಡ್ ದ ಲೋವೆಸ್ಟ್ ಲೆವೆಲ್ ಕ್ಲಾಸಸ್ ಲೈಕ್ ಶೂದ್ರಾಸ್ ಆ್ಯಂಡ್ ವೈಶ್ಯಾಸ್. ಅಂದರೆ ಈ ಕೆಳವರ್ಗದವರು ಶೂದ್ರರು ವೈಶ್ಯರನ್ನು ಅವರು ಇದು ಹೇಗೆ ಅವನತಿ ಆಯಿತು, ಈ ಒಂದು ವೇದಗಳ ಕಾಲದಲ್ಲಿದ್ದಂತಹ ಈ ಒಂದು ಸುಪೀರಿಯಾರಿಟಿ ಇನ್ಫೀರಿಯಾರಿಟಿ ಏನಕ್ಕೆ ದಾರಿ ಮಾಡಿಕೊಟ್ಟಿತು, ದಿಸ್ ಲೆಕ್ ಟು ಡಿಕೆ ಆ್ಯಂಡ್ ಡಿಸಾರ್ಡರ್. ಅಂದರೆ ಇದೊಂದು ರೀತಿಯಲ್ಲಿ ಅವ್ಯವಸ್ಥೆಗೆ ದಾರಿ ಮಾಡಿಕೊಟ್ಟಿದ್ದು. ಈ ಅವ್ಯವಸ್ಥೆ ಏನಕ್ಕೆ ದಾರಿ ಮಾಡಿಕೊಟ್ಟಿತ್ತು ಅಂತ ಹೇಳಿದ್ರೆ, ರೈಸ್ ಆಫ್ ನ್ಯೂ ರಿಲಿಜನ್, ಹೊಸ ಧರ್ಮಗಳ ಉದಯಕ್ಕೆ ದಾರಿ. ನ್ಯೂ ರಿಲಿಜನ್ ಲೈಕ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್, ಅದು ನಿಮಗೆ ನೆಕ್ಸ್ಟ್ ಸೆಕೆಂಡ್ PUC ಪಾಠದಲ್ಲಿ ಬರುತ್ತೆ. ಅಂದರೆ ವೇದಗಳ ಕಾಲದ ಈ ಅವ್ಯವಸ್ಥೆ ಏನಕ್ಕೆ ದಾರಿ ಮಾಡಿಕೊಟ್ಟಿತು ಅಂತೇಳಿದ್ರೆ, ಹೊಸ ಧರ್ಮಗಳು ಬೇಕು, ಈ ಒಂದು ವೈದಿಕ ಸಂಸ್ಕೃತಿ ನಮಗೆ ಬೇಡ, ನಮಗೆ ಅರ್ಥ ಆಗ್ತಾ ಇಲ್ಲ, ಬ್ರಾಹ್ಮಣರು ಶೋಷಣೆ ಮಾಡ್ತಾ ಇದ್ದಾರೆ, ಹಾಗಾಗಿ ಎಲ್ಲರೂ ಕಲಿಯುವಂಥ ಒಂದು ಸಂಸ್ಕೃತಿ ಬೇಕು ಎಂಬಂಥ ಒಂದು ಅಪೇಕ್ಷೆ ಏನಕ್ಕೆ ದಾರಿ ಮಾಡಿಕೊಟ್ಟು ದಿಸ್ ಲೈಕ್ ಟು ರೈಸ್ ಆಫ್ ನ್ಯೂ ರಿಲಿಜನ್. ಹಾಗೆ ಅಂದರೆ ಈ ಒಂದು ರಾಜರುಗಳಲ್ಲಿದ್ದಂಥ ಈ ಒಂದು ಏನು ಕೆಳವರ್ಗದವರ ಶೋಷಣೆ ಮತ್ತು ರಿಲಿಜನ್ ಇಂಟಾಲರೆನ್ಸ್, ಧಾರ್ಮಿಕ ಅಸಹಿಷ್ಣುತೆ. ಅಂದರೆ ಒಂದು ಧರ್ಮ ಶ್ರೇಷ್ಠ, ಒಂದು ಧರ್ಮ ನಿಕೃಷ್ಟ ಎನ್ನುವಂಥ ಒಂದು ಭಾವನೆ ಏನು ಮಾಡ್ತದೆ ಆ ಜನರಲ್ಲಿ ಅನೈಕ್ಯತೆ, ಅಂದರೆ ಡಿಸ್ಯುನಿಟಿ. ದಿಸ್ ಲೆಕ್ ಟು ರೈಸ್ ಆಫ್ ಡಿಸ್ಯುನಿಟಿ, ಅಂದರೆ ಅನೈಕ್ಯತೆಯನ್ನು ಅದು ಸೃಷ್ಟಿ ಮಾಡಿತು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಫಾರಿನ್ ಇನ್ವೇಷನ್, ವಿದೇಶಿಯನ್ನರ ದಾಳಿ. ಇದು ಕೂಡ ಇದು ಯಾವುದೇ ಒಂದು ನಾಗರಿಕತೆ ಅವನತಿಯ ಕಾರಣಗಳಲ್ಲಿ ಇದು ಕೂಡ ಒಂದು ಫಾರಿನ್ ಇನ್ವೇಷನ್ಸ್. ಫಾರ್ ಲೈಕ್ ದ ಇಂಡಸ್ ಸಿವಿಲೈಸೇಷನ್, ಅಂದರೆ ಸಿಂಧು ನಾಗರಿಕತೆ ಅವನತಿಯಲ್ಲೂ ಕೂಡ ಫಾರಿನ್ ಇನ್ವೇಷನ್ ಆಗಿರಬಹುದು ಎನ್ನುವಂಥ ಒಂದು ಅಂದಾಜು. ಹೀಗಾಗಿ ಇಲ್ಲಿ ಕೂಡ ಫಾರಿನ್ ಇನ್ವೇಡರ್ಸ್ ಲೈಕ್ uncivilized Africans and Assyrians attacked Egypt during the rule of ವೀಕ್ ರೂಲರ್ಸ್ ಆರ್ ವೀಕ್ ಫೆರೋಸ್. ಅಂದರೆ ಅಸಮರ್ಥ ಫೆರೋಸ್ಗಳ ಆಳ್ವಿಕೆ ಕಾಲದಲ್ಲಿ ಆಫ್ರಿಕಾ ಮತ್ತು ಅಸ್ಸೀರಿಯನ್ನರು ಏನು ಮಾಡ್ತಾರೆ, ಈಜಿಪ್ಟ್ನ ಮೇಲೆ ದಾಳಿ ಮಾಡ್ತಾರೆ. ದೇ ಡೆಸ್ಟ್ರಾಯ್ಡ್ ದ ಟೆಂಪಲ್ಸ್ ಆ್ಯಂಡ್ ಅಡ್ವಾನ್ಸ್ಮೆಂಟ್. ಇವರು ಕೇವಲ ಈಜಿಪ್ಟ್ ಮೇಲೆ ದಾಳಿ ಮಾಡೋದು ಮಾತ್ರವಲ್ಲದೆ ಈಜಿಪ್ಟ್ನಿಯರು ನಿರ್ಮಾಣ ಮಾಡಿದಂತಹ ಹಲವಾರು ದೇವಾಲಯಗಳನ್ನು ಕೂಡ ಇವರು ಏನು ಮಾಡ್ತಾರೆ, ದೇ ಡೆಸ್ಟ್ರಾಯ್ಡ್ ದ ಟೆಂಪಲ್ಸ್ ಆ್ಯಂಡ್ ಅಡ್ವಾನ್ಸ್ಮೆಂಟ್. ಅವರ ಸಾಧನೆಗಳು ಏನಿದೆಯೋ ಅಥವಾ ಒಂದು ದೇವಾಲಯಗಳು ಏನಿದೆಯೋ, ಸಾಧನೆಯ ಪ್ರತೀಕವಾದ ದೇವಾಲಯಗಳೇನಿದೆಯೋ ಎಲ್ಲವನ್ನೂ ಕೂಡ ವಿದೇಶಿಯನ್ನರು ಏನು ಮಾಡ್ತಾರೆ, ಹಾಳುಗೆಡವುತ್ತಾರೆ. ಇದು ಕೂಡ ಏನಾಯಿತು, ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಸ್ ಫಾರ್ ದ ಡಿಕ್ಲೈನ್ ಆಫ್ ಈಜಿಪ್ಟಿಯನ್ ಸಿವಿಲೈಸೇಷನ್. ನೆಕ್ಸ್ಟ್ ಪಾಯಿಂಟ್, ದ ಇನ್ವೇಡರ್ಸ್ ವೇರ್ ಮೋರ್ ಎಫಿಷಿಯಂಟ್ ಇನ್ ದ ಆರ್ಟ್ ಆಫ್ ವಾರ್ಫೇರ್. ಅಂದರೆ ಹೀಗೆ ದಾಳಿ ಮಾಡಿದ ದಾಳಿಕೋರರು ಕೇವಲ ಯಾವುದೇ ಒಂದು ಯುದ್ಧರಂಗದಲ್ಲಿ ತರಬೇತಿ ಇಲ್ಲದೆ ಬರುವಂಥ ದಾಳಿಕೋರರಲ್ಲ. ಅಂದರೆ ಯುದ್ಧ ಕಲೆಯಲ್ಲಿ ತುಂಬಾ ಅಂದರೆ ಈಜಿಪ್ಟಿಯನ್ನರಿಗಿಂತಲೂ ಕೂಡ ಎಫಿಷಿಯೆಂಟ್ ಅಥವಾ ಪವರ್ಫುಲ್, ಅಂದರೆ ಈಜಿಪ್ಟಿಯನ್ನರಿಗಿಂತಲೂ ಕೂಡ ಅವರು ತುಂಬಾ ಪರಿಣಿತರಾಗಿದ್ದರು. ಹಾಗಾಗಿ ಈಜಿಪ್ಟಿಯನ್ ನಾಗರಿಕತೆ ಏನಾಯಿತು, ವಿದೇಶಿಯನ್ನರ ಹೊಡೆತಕ್ಕೆ ಅಥವಾ ದಾಳಿಗೆ ತುತ್ತಾಗಿ ಈಜಿಪ್ಟ್ ಸಿವಿಲೈಸೇಷನ್ ಗೋಸ್ ಟು ಡಿಕ್ಲೈನ್, ಅಂದರೆ ಅವನತಿಯತ್ತ ಸಾಗಿತು. And the last point, the material welfare and the contented life discouraged independent thinking. ಅಂದರೆ ಭೌತಿಕ ಅಭಿವೃದ್ಧಿ ಮತ್ತು ಸಂತೃಪ್ತ ಜೀವನವು ಸ್ವತಂತ್ರ ಚಿಂತನೆಯನ್ನು ಬೆಳೆಸಲಿಲ್ಲ. ದ ಮೆಟೀರಿಯಲ್ ವೆಲ್ಫೇರ್ ಆ್ಯಂಡ್ ದ ಕಂಟೆಂಟೆಡ್ ಲೈಫ್, ಅಂದರೆ ಭೌತಿಕ ಅಭಿವೃದ್ಧಿ ಮತ್ತು ಸ್ವತಂತ್ರ ಚಿಂತನೆ ಏನು ಮಾಡಲಿಲ್ಲ ಸಂತೃಪ್ತ ಜೀವನ, ಇವರ ಸ್ವತಂತ್ರ ಚಿಂತನೆಯನ್ನು ಬೆಳೆಸೋದ್ರಿಂದ ಇದು ಕೂಡ ಈಜಿಪ್ಟ್ನ ನಾಗರಿಕತೆ ಅವನತಿಗೆ ಒಂದು ಪ್ರಮುಖ ಕಾರಣವಾಯಿತು. ಟೋಟಲಿ ಹಲವಾರು, ಅಂದರೆ ಈ ಎಲ್ಲ ಕಾರಣಗಳು
ಎಲ್ಲ ಕಾರಣಗಳಿಂದ ನಾಗರಿಕತೆ ಅವನತಿ ಆದರೂ ಕೂಡ ಈಜಿಪ್ಟಿನ ನಾಗರಿಕತೆ ಒಂದು ಸಂದರ್ಭದಲ್ಲಿ ಅತ್ಯಂತ ಅಭಿವೃದ್ಧಿಯ ಒಂದು ಶಿಖರವನ್ನು ತಲುಪಿತ್ತು ಅಂತ ಹೇಳಿದರೆ ತಪ್ಪಾಗಲ್ದ. ಇಟ್ಸ್ ರೀಚ್ ಟು ಝೆನಿತ್ ಅಂದರೆ ಅಭಿವೃದ್ಧಿಯ ಉತ್ತುಂಗ ಶಿಖರವನ್ನೇರಿತ್ತು ಅಂತ ಹೇಳಿದರೂ ಕೂಡ ತಪ್ಪಾಗಲಾರ್ದು. ಸೊ ಆಲ್ರೆಡಿ ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ಚಾಪ್ಟರ್ ಈಜಿಪ್ಟಿಯನ್ ಸಿವಿಲೈಸೇಷನ್. ಈಜಿಪ್ಟಿಯನ್ ಸಿವಿಲೈಸೇಷನ್ ನಾಗರಿಕತೆ ಏನಿದೆಯೋ ಆ ಚಾಪ್ಟರ್ ಸಂಪೂರ್ಣಗೊಳಿಸಿ ಆಯಿತು. ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸ್ಟಡಿ ದ ಮೆಸೊಪೊಟೋಮಿಯನ್ ಸಿವಿಲೈಸೇಷನ್. ಅಂದರೆ ಮುಂದಿನ ತರಗತಿಯಲ್ಲಿ ನಾವೇನು ಮೆಸೊಪೊಟೋಮಿಯನ್ ನಾಗರಿಕತೆಯನ್ನು ಕಂಟಿನ್ಯೂ ಮಾಡುವ. ಇನ್ನು ಒಂದು 2 ಲೆಸನ್ ಆದಮೇಲೆ ಐ ವಿಲ್ ಸೆಂಡ್ ಸಮ್ ಕ್ವಶನ್ಸ್, ಅಂದರೆ ಕೆಲವೊಂದು ಕ್ವಶನ್ಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕಳಿಸ್ತೇನೆ. ಅದನ್ನು ನೀವು ನೋಟ್ಸ್ ಮಾಡಿಕೊಂಡಿದ್ದಾರೆ. ಆ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದನ್ನು ನೋಟ್ಸಲ್ಲಿ ಬರ್ಕೊಂಡು ಸಾಕು. ಈಗ ನಾನು ಕಳಿಸಿದ PPT ಸಂಪೂರ್ಣ ನೋಟ್ಸಲ್ಲಿ ಮಾಡಬೇಕಂತೇನಿಲ್ಲ, ಕೇವಲ ಪಾಯಿಂಟ್ ಮಾತ್ರ ಮಾಡಿದರೆ ಸಾಕು. ನಾನು ಕ್ವಶ್ಚನ್ ಆನ್ಸರ್ ಏನು ಕಳಿಸ್ತೇನೆ ಅದನ್ನು ಮಾತ್ರ ನೋಟ್ಸಲ್ಲಿ ಬರೆದು ಅದನ್ನು ಕಲಿಬೇಕು. ಯಾಕಂದರೆ ಎಕ್ಸಾಮ್ಗೆ ಬೇಕಾದಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನೇ ಕೊಟ್ಟು PPT ಮಾಡಿ ಕಳಿಸ್ತೇನೆ. ಅದರ ಆನ್ಸರ್ ನಾನು ಅದರಲ್ಲಿ ಬರೆಯೋದಿಲ್ಲ, ಕೇವಲ ಬಾಯಲ್ಲಿ ಹೇಳ್ತೇನೆ, ನೀವು ಅದನ್ನು ಬರ್ಕೊಂಡ್ರೆ ಸರಿ. ಓಕೆ, ನಾವು ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ಈಜಿಪ್ಟಿಯನ್ ಸಿವಿಲೈಸೇಷನ್. ಈಜಿಪ್ಟಿಯನ್ ಸಿವಿಲೈಸೇಷನ್ ನಾಗರಿಕತೆ ಏನಿದೆಯೋ ಅದನ್ನು ಸಂಪೂರ್ಣಗೊಳಿಸ್ತೇವೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್.